ನರೇಂದ್ರ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರೇಂದ್ರ ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಕಾರ್ಯಕ್ರಮ ನೋಡ್ತಾ ಇದ್ರೆ ಅಭಿಪ್ರಾಯ ತಿಳಿಸಿ ಸರ್. ಹೌದು ಮೇಡಮ್, ರಮ್ಯಾ ಮೇಡಮ್ ಅವರು ಹೇಳಿರುವಂತ ಹೇಳಿಕೆ ತುಂಬಾ ಖಂಡನೀಯವಾದದ್ದು. ಮತ್ತೆ ಅವರು ಯಾಕೆ ಆ ತರ ಹೇಳ್ತಾ ಇದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅವರೊಬ್ಬ ಮಹಿಳೆಯಾಗಿ ಗಂಡಸರನ್ನೆಲ್ಲ ನಾಯಿಗಳು ಅಂತಾರಲ್ವಾ, ಅವರು ಹುಟ್ಟು ಅವ್ರ ತಂದೆ ಆಗಿದ್ರೆ ನಾಯಿನ, ಅವ್ರ ಅಣ್ಣ ತಮ್ಮಂದ್ರೆಲ್ಲ ನಾಯಿಗಳ ಒಪ್ಕೊಳ್ತಾರ ಅದನ್ನ? ಕರೆಕ್ಟ್. ಒಬ್ಬ ಮಹಿಳೆ ಆ ತರ ಹೇಳ್ಬೇಕಾದ್ರೆ ಏನ್ ಅರ್ಥ ಅದು? ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಹೇಳಿಕೆ ಕೊಟ್ಟಾಗ ಅವ್ರ ಮೇಲೆ ಎಂತ ಅಭಿಪ್ರಾಯ ಬರುತ್ತೆ? ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಅವರು. ಕೆಲವರು ಒಂದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರ್ಲಿಲ್ಲ. ಏನ್ ನರೇಂದ್ರ ಸರ್, ಒಪ್ಕೊಳ್ತಾ ಇದ್ವಿ, ಹೌದಪ್ಪ ಕೆಲ ಕೀಚಕರು ಇದ್ದಾರೆ ನಮ್ಮ ಮಧ್ಯೆ ಅಂತ ನಾವು ಬೆಳಗ್ಗೆ ಆದ್ರೆ ಅಂತವ್ದೇ ನೋಡ್ತಾ ಇರ್ತೀವಿ, ಅದನ್ನ ಒಪ್ಕೊಂಡ್ಬಿಡ್ತಿದ್ವಿ ಕೆಲವರು ಅನ್ನೋ ಪದ ಬಳಕೆ ಆಗ್ಬಿಟ್ಟಿದ್ರೆ. ಇಡೀ ಪುರುಷರು ಅಂತ ಅಂದಾಗ ಯಾರಿಗಾದ್ರೂ ಕೋಪ ಬರುತ್ತೆ. ಸೃಷ್ಟಿಯ ಮೂಲ ಹೆಣ್ಣು, ಹೆಣ್ಣಿನಿಂದಲೇ ನಾವೆಲ್ಲ ಜನ್ಮ ಪಡ್ಕೊಂಡಿದ್ದು ಅಂತ ಅಂದ್ರೆ ಆ ಜನ್ಮಕ್ಕೆ ಮೂಲ ಕಾರಣನು ಗಂಡಲ್ವಾ? ಅದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕಲ್ವಾ ನಾವು? ಅದು ಅರ್ಥ ಆಗದಿರೋನ ಅದ್ ಹೆಂಗ್ ಹೇಳಿಕೆ ಕೊಡ್ತಾರೆ ಮೇಡಮ್ ಅವರು? ನಮ್ಮ ಅಪ್ಪನಿಂದ ನಾನು ಹುಟ್ಟಿದೀನಿ ಅಂತ ಗೊತ್ತಿರುತ್ತಲ್ಲ ಅವ್ರಿಗೆ. ಇವ್ರು ನೆಕ್ಸ್ಟ್ ಮದ್ವೆ ಆದ್ರೆ ಗಂಡನ್ ಮದ್ವೆ ಆಗ್ತಾರ ಇಲ್ಲ ಹೆಣ್ಣನೇ ಮದ್ವೆ ಆಗ್ತಾರ ಇವರು? ರಮ್ಯಾ ಮೇಡಮ್ ಅವರು ಅವ್ರ ಮದ್ವೆ ಆದ ನಂತರ ಅವರ ಗಂಡನ್ನ ಒಂದು ಚೈನ್ ಹಾಕಿ ಹೇಳ್ಕೊಂಡು ಹೋಗ್ಲಿ. ಇಲ್ಲಪ್ಪ ನೋಡಿ ಇದು. ನರೇಂದ್ರ ಸರ್ ಥ್ಯಾಂಕ್ ಯು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ. ಏನೋ ಅರುಣ್ ಸರ್ ಪಾಪ ಟ್ವಿಟರ್ ಅಲ್ಲಿ ಇವಾಗ ನೋಡಿ ರಮ್ಯಾ ಅವರು ಗಂಡಸರದು ವಿರುದ್ಧವಾಗಿ ಹೇಳಲಿಲ್ಲ, ಆದ್ರೆ ಇಲ್ಲೇ ಓದ್ತೀನಿ ನೋಡಿ. ಯಾಕಂದ್ರೆ ವ್ಯಾಕರಣ ತುಂಬ ಮುಖ್ಯ. ಯಾವುದೇ ಭಾಷೆಯಲ್ಲಾಗಲಿ ಒಂದು ಕಾಮ, ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಫುಲ್ ಸ್ಟಾಪು, ಅದರದ್ದು ಮೀನಿಂಗೇ ಚೇಂಜ್ ಆಗುತ್ತೆ. ಈಗ ಸುಪ್ರೀಂ ಕೋರ್ಟ್ ಇಷ್ಟೇ ಹೇಳಿದೇನು, ಕಾಂಟ್ ರೀಡ್ ಎ ಡಾಗ್ಸ್ ಮೂಡ್ ವೆನ್ ಈಸ್ ಮೈಂಡ್ ವೆನ್ ಈಸ್ ಇನ್ ಎ ಮೂಡ್ ಟು ಬೈಟ್. ಅಂದರೆ ನಿನ್ನೆ ಇದರಲ್ಲಿ ಏನು ಹೇಳತ್ತು, ನಾಯಿಗಳದ್ದು ಮೂಡ್ ನಾವು ಇದು ಮಾಡೋಕ್ಕಾಗಲ್ಲ, ಯಾವಾಗ ಕಟ್ಟುತ್ತೆ ಅಂತೇಳಿ. ಇವಾಗ ಇಷ್ಟೇ ಇರೋದು ನೋಡಿ, ವ್ಯಾಕರಣ ಪಾಯಿಂಟ್ ಮಾಡ್ತೀನಿ, ಎಲ್ಲರೂ ನೋಡ್ಕೊಳ್ಳಿ. ಇಷ್ಟೇ ಹೇಳಿರೋದು, ಕಾಂಟ್ ರೀಡ್ ಎ ಮ್ಯಾನ್ಸ್ ಮೈಂಡ್ ಟು ಡೋಂಟ್ ನೋ ವೆನ್ ಹಿ ವಿಲ್ ರೇಪ್ ಮರ್ಡರ್ ಸೊ ಪುಟ್ ಆಲ್ ಮೆನ್ ಇನ್ ಜೈಲ್ ಕ್ವೆಶ್ಚನ್ ಮಾರ್ಕ್ ಕೇಳಿದ್ದಾರೆ. ಅಂದರೆ ಕ್ವೆಶ್ಚನ್ ಮಾರ್ಕ್ ಅಂದರೆ ಹೌದಪ್ಪ, ಓಕೆ ಮನ್ಸೂರ್ದು ಇದು ಮನ್ಸಿತಿ ಇದಾಗಲ್ಲ, ಅದಕ್ಕೆ ಅಂದ್ಬಿಟ್ಟು ನೀವು ಎಲ್ಲ ಗಂಡಸರು ಜೈಲಿಗೆ ಹಾಕ್ಬಿಡ್ತೀರಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಹೊತ್ತು ಏನೋ ಎಲ್ಲ ಗಂಡಸರು ಇದಲ್ಲ ಕೊಲೆ ಮಾಡ್ತಿದ್ರೆ ಏನ್ ಓಡ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಅನ್ನೋ ಆತಂಕ ನನಗಿದೆ. ಅಲ್ಲ ಕ್ವೆಶ್ಚನ್ ಮಾರ್ಕ್ ಇರೋದೇನು? You do the same thing for all men. ಅರುಣ್ ಪ್ರಸಾದ್ ಅವರೇ, ಅಂದ್ರೆ ಅವ್ರು ಎಲ್ಲ ಗಂಡಸರು ಏನೋ ರೇಪ್ ನೀವು ರಮ್ಯಾ ಅವ್ರ ಫ್ಯಾನ್ ಆಗಿದ್ರೆ ಸ್ವಾಗತ, ರಮ್ಯಾ ಅವರ ನೀವು ಒಂದು ಅನುಯಾಯಿ ಆಗಿದ್ರೆ ನಿಮ್ಗೆ ಸ್ವಾಗತ. ಎರಡನೇದಾಗಿ ನೋಡ್ರಿ, ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಉಲ್ಲೇಖ ಬೇರೆ, ಇವ್ರು ಪ್ರಸ್ತಾವ ಮಾಡಿರ್ತಕ್ಕಂಥ ಉಲ್ಲೇಖ ಬೇರೆ. ಅವರು ನ್ಯಾಯ ದೃಷ್ಟಿನ ಇಟ್ಕೊಂಡು ನ್ಯಾಯಾಧೀಶರು ಒಂದು ತಮ್ಮ ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವರು ಗಂಡಸನ್ನ ತಂದು ಪುರುಷರನ್ನ ತಂದು ಅದಕ್ಕೆ ಹೋಲಿಕೆ ಮಾಡಿದ್ದಾರೆ. ಅಂದ್ರೆ ಒಂದು ನಾಯಿಗೆ ಎಲ್ಲ ನಾಯಿಗೂ ಅನ್ಯಾಯ ಆಗ್ತಾ ಇದೆ. ಇಲ್ಲ ನೋಡಿ, ಅಯ್ಯೋ ಕ್ವಶನ್ ಮಾರ್ಕ್ ಅಲ್ಲಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅರುಣ್ ಪ್ರಸಾದ್ ಅವರು ಈ ಕ್ಷಣಕ್ಕೆ ಯಾರ ಮೇಲೆ ಅತ್ಯಾಚಾರ ಮಾಡ್ತಾರೆ, ಯಾರನ್ನ ಕೊಲೆ ಮಾಡ್ತಾರೋ ಆತಂಕ ಇದೆ ನನಗೆ. ಒಪ್ಕೊಳ್ತೀರಾ? ಅಂತದೊಂದು ಮನಸ್ಥಿತಿ ನಿಮ್ಗಿದೆಯಾ? ಅವರವರ ಮನಸ್ಸಿನ ಅಭಿಪ್ರಾಯಗಳ ಮೇಲೆ ಹೋಗುತ್ತದೆ. ಅರುಣ್ ಅವರನ್ನ ಇವತ್ತು ಒಂದೇ ಒಂದು ಡೈಲಾಗ್ ಆಚೆ ಬಂತು ಅಂದ್ರೆ ಪ್ರಥಮವಾಗಿ ಅದು ಎಲ್ಲಿ ಪುಟಿದೇಳುತ್ತೆ ಅಂದ್ರೆ ಕಾಲೇಜುಗಳಲ್ಲಿ. ಇವತ್ತು ಇವ್ರು ಮಾಡಿರ್ತಕ್ಕಂಥ ಟ್ವೀಟು, ಒಂದು ಹೆಣ್ಮಗಳು ತಮ್ಮ ಸಹಪಾಠಿಗಳ ಜೊತೆ ಏನ್ ನೀನ್ ನಾಯಿ ಹೋಗೋ ಅಂತ ಅನ್ನತ್ತೆ. ಇವತ್ತೇನ್ ಮಾಡಿದಾರೆ, ನೀನ್ ಎಲ್ ರೇಪ್ ಮಾಡ್ತೀಯೋ ಗೊತ್ತಿಲ್ಲ ಹೋಗೋ ಅನ್ನತ್ತೆ. ಅಲ್ಲಿ ಬಾಂಧವ್ಯ ಕಿಟ್ಟೋಗುತ್ತೆ. ಇವತ್ತೇನು ಫ್ರೆಂಡ್ಸ್ ಪಾಪ ತುಂಬಾ ಚೆನ್ನಾಗಿರ್ತಾರೆ, ಅವ್ರು ಒಂದೇ ಒಂದು ಮಾತನ್ನ ಇದು ಟ್ವೀಟ್ ಮಾಡಿರ್ತಕ್ಕಂಥ ಇದನ್ನೇ ಉಲ್ಲೇಖ ಮಾಡಿ ನೀನು ರೇಪಿಸ್ಟ್ ಕಣೋ ಈ ರೀತಿ ಅಂದಾಗ ಏನಾಗುತ್ತೆ, ನೀನ್ ನಾಯಿಗೆ ಹೋಲಿಕೆ, ಯಾಕಂದ್ರೆ ಸೆಲೆಬ್ರಿಟಿ ಮಾತು ತುಂಬಾ ಪ್ರಚಾರ ಆಗುತ್ತೆ, ತುಂಬಾ ಪ್ರಚಾರ ತಗೊಳ್ತಾರೆ. ನೀವು ಕ್ವಶನ್ ಮಾರ್ಕ್ ಅಲ್ಲೇ ನಾವು ನಿಮ್ ಪ್ರಶ್ನೆ ಮಾಡಿದ್ವಿ, ಅದು ಉತ್ತರ ಕೊಡೋದ್ ಬಿಟ್ಟು ಬರೀ ಎಲ್ಲ ಮನುಷ್ಯರು ಓಲೈಕೆ ಕ್ವಶನ್ ಮಾರ್ಕ್ ಇಷ್ಟ. ನ್ಯಾಯದ ಪರ ಇದಲ್ಲ ಅಂದ್ರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಇದು ಮಾಡಿ, ಎಲ್ಲರಿಗೂ ಇದಲ್ಲ. ಪ್ರೀತಿ ಇರ್ಲಿ ಸರ್, ನೀವು ಪುರುಷ ಪ್ರೀತಿ ಇರ್ಲಿ ಮೇಡಮ್. It is very fact. She only told. ಯಾರೋ ಒಬ್ರು ಗಂಡಸರು ಮಾಡಿದ್ರು ಅನ್ಬಿಟ್ಟು ಎಲ್ಲಾ ಗಂಡಸರಿಗೂ ಇದು ಮಾಡ್ಬಿಡ್ತಾರೆ ಅಂತ ಇದ್ರಲ್ಲೇ ಹೇಳಿರೋದು ಪ್ರಶ್ನೆ. ಅದನ್ನೇ ಹೇಳ್ತಾ ಇರೋದು, ಅದನ್ನೇ ಕ್ಲಾರಿಫೈ ಮಾಡಿ. ಕ್ವೆಶ್ಚನ್ ಮಾರ್ಕ್ ಅಲ್ಲೇ ಇದೆಲ್ಲ.
ಕ್ಲಾರಿಫೈ ಏನು ಬೇಕಾಗಿಲ್ಲ. ಆಂಗ್ಲ ಭಾಷೆ ಕ್ವೆಶ್ಚನ್ ಮಾರ್ಕ್ ಅಂದ್ರೆ ಪ್ರಶ್ನೆ, ವಾಪಸ್ ಅದಕ್ಕಂತೇಳಿ ಎಲ್ಲರಿಗೂ ಹಾಕ್ಬಿಡ್ತೀರಾ ಅಂತ ಹೇಳಿ ಪ್ರಶ್ನೆ ಕೇಳಿದಾರೆ ಹೊತ್ತು ಎಲ್ಲಾ ಗಂಡಸರು ರೇಪಿಸ್ಟು ಮಾಡ್ರ ಅಂತ ಹೇಳಿಲ್ಲ ರಮ್ಯಾ ಅವರು. ಇದ್ದವರು ಸೆಲೆಬ್ರಿಟಿಗಳು ಅಥವಾ ಒಬ್ಬ ರಾಜಕಾರಣಿಗಳು, ನಮ್ಮನ್ನ ಆಳುವಂತಹ ಜನಪ್ರತಿನಿಧಿಗಳು ಮಾತನಾಡುವ ಒಂದೊಂದು ಪದ ಬಳಕೆಗೂ ಕೂಡ ಅದರದೇ ಆದ ತೂಕ ಇರುತ್ತೆ ಅಂತ ಹೇಳ್ತಾರೆ. ಅವ್ರು ಏನೇ ಪೋಸ್ಟ್ ಮಾಡ್ಲಿ ಮೇಡಮ್, ಅವ್ರು ಏನೇ ನಡ್ಕೊಳ್ಳಿ, ಎಲ್ಲೇ ಹೋಗಿ ಬಂದ್ರು ಕೂಡ ಸುದ್ದಿಗಳು ಆಗ್ತಾನೆ ಇರುತ್ತೆ. ಕಾರಣ ಅದು ಸಮಾಜದ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತೆ, ಕೆಲ ವರ್ಗ ಅವ್ರನ್ನ ಫಾಲೋ ಮಾಡುತ್ತೆ ಅಂತ. ಈಗ ರಮ್ಯಾ ಅವ್ರು ಮಾಡಿರುವಂತ ಈ ಟ್ವೀಟ್, ಈ ಪದ ಬಳಕೆಗಳು ಸಮಾಜದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಬಹುದು, ನಮ್ಮೆಲ್ಲರ ಮನಸ್ಥಿತಿ ಒಂದ್ ಸ್ವಲ್ಪ ಬದಲಾವಣೆ ಆದಂಗೆ ಕಾಣಿಸುತ್ತೆ. ಹೌದಾ, ಪುರುಷರು ಹಿಂಗೇನಾ ಅನುಮಾನದ ದೃಷ್ಟಿಯಲ್ಲಿ ನೋಡೋ ರೀತಿಯಲ್ಲಿ ಮಾಡ್ತಾ ಇದೆಯಲ್ಲ ಅಂತ ಎಲ್ಲರ ಮನಸ್ಥಿತಿ ಬಗ್ಗೆ ಅವ್ರು ಪ್ರಶ್ನೆ ಮಾಡ್ದಂಗೆ ಕಾಣಿಸ್ತಾ ಇದೆ ನನಗೆ. ಮೇಡಮ್ ಅದಕ್ಕೆ ಒಂದೊಂದು ಹೇಳ್ಬಿಡ್ತೀನಿ ಮೇಡಮ್ ಫುಲ್ ಸ್ಟಾಪ್ ಇದ್ದಿದ್ರೆ ಎಲ್ಲಾ ಗಂಡಸರಿಗೂ ಜೈಲಿಗೆ ಹಾಕಿ ಅಂತ ಹೇಳಿ ಪ್ರಶ್ನೆ ಇದ್ದಂದ್ರೆ ಇದಿಲ್ಲ. ನೀವು ಮೊದಲನೇದಾಗಿ ಇಲ್ಲಿ ಕುತ್ಕೊಂಡು ಮಾತಾಡ್ಬೇಕು ಅಂದ್ರೆ ಪುರುಷರಾಗಿ ಕುತ್ಕೊಂಡು ಮಾತಾಡ ಅಲ್ಲ, ಅಲ್ಲೂ ವ್ಯಾಖ್ಯಾನಿದ್ರೆ ಎಲ್ಲಾದ್ರೂ ಮಾಡ್ತಿರೋದು. ಪ್ಲೀಸ್ ಗೋ ಟು ದಿಸ್ ಒನ್ ಮೇಡಮ್ ಬಿಫೋರ್ ಯು ಗಿವಿಂಗ್ ಸೈಕಾಲಜಿ ಅಡ್ವೈಸ್. ಎಷ್ಟೋ ಸತಿ ನನಗೆ ಸೈಕಾಲಜಿ ನೀವು ಹೇಳ್ಕೊಡ್ಬೇಕು. ಎಷ್ಟೋ ಸತಿ ಫ್ಲೋ ಅಲ್ಲಿ ಬಂತು ಅಂತ ಹೇಳ್ತೀವಿ, ಅಥವಾ ಅವರವರ ಭಾವಕ್ಕೆ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಕಾನ್ವರ್ಸ್ ಮಾಡುವಾಗ ಮೇ ಬಿ ಅದು ನಮ್ಗೆ ಹೋಲ್ಡ್ ಇಲ್ದೇ ಇರ್ಬೋದು, ಏನೋ ಹೇಳ್ಬಿಟ್ಟೆ ಅನ್ನೋದು ಇರ್ಬೋದು. ಬಟ್ ನಾನು ಬರೀತಾ ಇದ್ದೀನಿ, ಬರೀವಾಗ ನಾನು ನನ್ನ ಥಾಟ್ಸ್ ಅಷ್ಟೇ ಇರೋದು, ಅಲ್ಲಿ ಏನು ಇಂಟರಪ್ಷನ್ ಇಲ್ಲ. ಸೊ ಏನು ಇನ್ಫ್ಲುಯೆನ್ಸ್ ಇಲ್ದಲೇ ಇರುವಾಗ ನಾನು ಎಷ್ಟು ನ್ಯೂಟ್ರಲ್ ಆಗಿ ಬರೀಬೇಕಾಗಿರತ್ತೆ, ಅಥವಾ ಇವನ್ ಇಫ್ ಐ ವಾಂಟ್ ಟು ಆಸ್ಕ್ ಎ ಕ್ವೆಶ್ಚನ್ ಅದೆಷ್ಟು ಸೆನ್ಸಿಬಲ್ ಆಗಿರ್ಬೇಕಾಗಿರುತ್ತೆ. ಇವಾಗ ನಾನು ಕ್ವೆಶ್ಚನ್ ಮಾರ್ಕೆ ಹಾಕಿರ್ಲಿ, ಎಕ್ಸ್ಕ್ಲಮೇಟರಿ ಮಾರ್ಕೆ ಹಾಕಿರ್ಲಿ, ಅದ್ರ ಹಿಂದೆ ಇರೋ ಅರ್ಥ ಒಂದೇ. ಅಷ್ಟು ಜನ question mark and full stop has a different meaning in grammar, please understand that. If she had put all men in jail ಅಂತಂದ್ರೆ full stop ಅಂತಂದ್ರೆ ಎಲ್ಲರಿಗೂ ಜೈಲಿಗೆ ಹಾಕಿ ಅಂತ ಅರ್ಥ. put all men in jail question mark ಅಂತಂದ್ರೆ ಇಂಗ್ಲಿಷ್ ತಿಳ್ಕೊಂಡವ್ರು ನೀವು ಒಬ್ರೇನಾ ಸರ್? ಸೈಕಾಲಜಿಸ್ಟ್ ನಾವು ಕನ್ನಡ ನಾಡಿನಲ್ಲಿ ಕನ್ನಡಕ್ಕೋಸ್ಕರ ಹೆಚ್ಚು ನಾವು ಪ್ರಾಶಸ್ತ್ಯ ಕೊಡ್ತೇವೆ. ನೀವು ಕನ್ನಡದ ಬಗ್ಗೆ ಒಂದು ಅಭಿಮಾನ ಇಲ್ಲ, ಕುತ್ಕೊಂಡು ಬರೀ ಇಂಗ್ಲಿಷ್ ನಲ್ಲೇ ನೀವು ಪ್ರಸ್ತಾಪ ಮಾಡ್ತಾ ಇದ್ರೆ ನಾವು ಇಂಗ್ಲಿಷ್ ಕಲ್ತಿದ್ದೀವಿ ತಾನೇ. ಎಲ್ಲಾದರೂ ಇರು, ಎಂತಾದರೂ ಎಂದಿರು, ಎಂದೆಂದಿಗೂ ನೀವು ಕನ್ನಡವಾಗಿರುವಂತ ಅಣ್ಣವರೇ ಹೇಳಿರೋದು. ನೀವಾಗ್ಲೇ ಹೇಳಿದ್ರಲ್ಲ, ಅಲ್ಲ ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು ಅಂತ ಹೇಳಿದ್ರಲ್ಲ, ಹಂಗೆ ಅಣ್ಣವ್ರು ಇನ್ನೊಂದು ಮಾತಾಡಿದರೆ ಎಲ್ಲಾದರೂ ಇರು, ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿರುವಂತ ಅದನ್ನಾದ್ರೂ ತಿಳ್ಕೊಳ್ರಿ. ಇಂಗ್ಲಿಷ್ ಮಾತಾಡಿದ್ರೆ ನೋಡುವಂತ ನಾವು ಭುವನೇಶ್ವರಿ ಪುತ್ರರು, ನಮ್ಗೆ ಕನ್ನಡನೇ ಬರೋದಮ್ಮ, ಇಂಗ್ಲಿಷ್ ಬರಲ್ಲ. ಸೈಕಾಲಜಿ ನಾನು ಇಂಗ್ಲಿಷ್ ಅಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ. Then what is the difference between full stop and question mark? Please clarify. The context is if she had put full stop, it means all men. Put a question mark, you have to tell that one. ನೀವು ಮ್ಯಾನರ್ಸ್ ಕಲಿಬೇಕು ಸರ್. ನೀವು ಚಾನೆಲ್ ಅಲ್ಲಿ ಲೈವ್ ಅಲ್ಲಿ ಇದೀರ ಅಂದ್ರೆ ಆದಷ್ಟು ಕನ್ನಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿ ಸರ್. ಕನ್ನಡದಲ್ಲಿ ಅರ್ಥ ಆಗುತ್ತೆ, ಇಂಗ್ಲಿಷ್ ಸರ್. ನೀವು ಒಂದು ಕ್ಲಾರಿಟಿ ತಗೊಳ್ಳೋ ತನಕ ನಿಮ್ ಪ್ರಶ್ನೆನೇ ಕೇಳಲ್ಲ ಸರ್. ನನ್ನ ಪ್ರಶ್ನೆ ನೀವು ಉತ್ತರನೂ ಕೊಡ್ತಾ ಇಲ್ಲ. ನೀವು ಸರ್ ನೀವು ನನ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್. ನೀವು ಪ್ರಾಣಿ ಪ್ರಿಯರಾಗಿ ಬಂದು ಪ್ರಾಣಿ ಪ್ರಿಯ ಇನ್ನೊಂದು ವ್ಯಾಕರಣ ಅಥವಾ ರಮ್ಯಾ ಅವ್ರ ಪರವಾಗಿ ವಾಸ್ತವ ಮಾತಾಡ್ಬೇಕು, ನೋಡ್ಕೋಬೇಕು. ಫುಲ್ ಸ್ಟಾಪ್ ಇತ್ತಂದ್ರೆ ಎಲ್ಲಾರ್ಗು